ನಮಸ್ಕಾರ ವೀಕ್ಷಕರೇ. ಯಾವುದೇ ಪೇಯ್ಡ್ ವೆಬ್ಸೈಟ್ ಬಳಸಲಾರ್ದೇನೆ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಚಾರ್ಟ್ ಪ್ಯಾಟರ್ನ್ ಆಗಿರ್ತಕ್ಕಂಥ ಸ್ಟಾಕ್ಸ್ಗಳನ್ನು ಹೇಗೆ ಫಿಲ್ಟರ್ ಔಟ್ ಮಾಡಬೇಕು ಅಂತ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹೌದು ವೀಕ್ಷಕರೇ, ಯಾವುದೇ ಪೇಯ್ಡ್ ವೆಬ್ಸೈಟ್ ಇದಕ್ಕೆ ಬೇಕಾಗಿಲ್ಲ. ಇಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಪ್ಯಾಟರ್ನ್ ಸ್ಟಾಕ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ಡಬಲ್ ಬಾಟಮ್ ಆಗಿರ್ತಕ್ಕಂಥ ಸ್ಟಾಕ್ಸ್ಗಳಾಗಿರ್ಬೋದು, ಅಥವಾ ಯಾವುದೇ ಸ್ಟಾಕಲ್ಲಿ ನನಗೆ ಕಪ್ ಹ್ಯಾಂಡಲ್ ಪ್ಯಾಟರ್ನನ್ನು ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಅಥವಾ ನಮ್ಮ ಹತ್ರ ಯಾವುದೇ ಒಂದು ಪರ್ಟಿಕ್ಯುಲರ್ ಇಮೇಜ್ ಇದೆ, ಆ ಇಮೇಜ್ ಥರನೇ ನನಗೆ ಸ್ಟಾಕ್ಸ್ಗಳನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂದರೆ ನೀವಿಲ್ಲಿ ಇಮೇಜನ್ನು ಕೂಡ ಅಪ್ಲೋಡ್ ಮಾಡಿ ಸ್ಟಾಕ್ಸ್ಗಳನ್ನು ಫಿಲ್ಟರ್ ಔಟ್ ಮಾಡ್ಬೋದು. ಬನ್ನಿ ಹಾಗಿದ್ರೆ ಈ ಥರ ಸ್ಟಾಕ್ಸ್ಗಳನ್ನು ಫಿಲ್ಟರ್ ಔಟ್ ಮಾಡೋದಕ್ಕೆ ಏನು ಸ್ಟೆಪ್ಸ್ಗಳಿದ್ದಾವೆ ಅಂತ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೀವು ಚಾರ್ಟಿಂಗ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಲ್ಲಿಂದ ನೀವು ಸ್ಕ್ರೀನ್ಸ್ ಅಂತಕ್ಕಂಥ ಆಪ್ಷನ್ಗೆ ಹೋಗಿ. ಸ್ಕ್ರೀನ್ಸ್ ಹೋದ್ರಿ ಅಂತಂದರೆ ಇಲ್ಲಿ ಕ್ರಿಯೇಟ್ ಸ್ಕ್ಯಾನ್ ಅಂತ ಆಪ್ಷನ್ ಇದೆ. ಸ್ಕ್ರೀನ್ಸ್ ಹೋದ್ರಿ ಅಂತಂದರೆ ಕ್ರಿಯೇಟ್ ಸ್ಕ್ಯಾನ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಮಗೆ ಇಲ್ಲಿ ಒಂದು ಡ್ರಾ ಅಂತ ಆಪ್ಷನ್ ಬರುತ್ತೆ. ಮ್ಯಾಜಿಕಲ್ ಫಿಲ್ಟರ್ಸ್ ನಮಗೆ ಡ್ರಾ ಅಂತ ಆಪ್ಷನ್ ಬರುತ್ತೆ. ಈ ಡ್ರಾ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡ್ರಾ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಯಾವ ಥರ ಪ್ಯಾಟರ್ನ್ ಬೇಕೋ ಅದನ್ನು ನೀವು ಇಲ್ಲಿ ಡ್ರಾ ಮಾಡ್ಬೋದು. ಲೈಕ್ ನನಗೆ ಡಬಲ್ ಬಾಟಮ್ ಬೇಕು ಅಂದರೆ ನಾನು ಡಬಲ್ ಬಾಟಮನ್ನು ಡ್ರಾ ಮಾಡ್ಬೋದು, ಅಥವಾ ಆಲ್ರೆಡಿ ಪ್ರೀ ಡಿಫೈನ್ ಆಗಿರ್ತಕ್ಕಂಥ ಪ್ಯಾಟರ್ನ್ಗಳನ್ನು ಕೂಡ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೋಡಿ, ನಾನೀಗ ಡಬಲ್ ಬಾಟಮ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನಗೆ ಆಟೋಮೆಟಿಕ್ ಆಗಿ ಡಬಲ್ ಬಾಟಮ್ ಡ್ರಾ ಮಾಡುತ್ತೆ. ನನಗೆ ಕಪ್ ಆ್ಯಂಡ್ ಹ್ಯಾಂಡಲ್ ಇರ್ತಕ್ಕಂಥ ಸ್ಟಾಕ್ಸ್ಗಳು ಬೇಕಾಗಿತ್ತು ಅಂದರೆ ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿ ಆ್ಯಡ್ ಫಿಲ್ಟರ್ ಅಂತ ಕೊಡಿ. ಆ್ಯಡ್ ಫಿಲ್ಟರ್ ಅಂತ ಕೊಟ್ಟ ನಂತರ ನೋಡಿ ಇವಾಗ ಇದು ಎಲ್ಲ ಏನಪ್ಪಾ ಅಂತಂದ್ರೆ ಸ್ಕ್ಯಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಷ್ಟೊಂದು ಸ್ಟಾಕ್ಸ್ಗಳಲ್ಲಿ ಅದು ಕಪ್ ಆ್ಯಂಡ್ ಹ್ಯಾಂಡಲ್ ಆಗಿದೆ ಅಂತ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ಕಪ್ ಆ್ಯಂಡ್ ಹ್ಯಾಂಡಲ್ ಆಗಿದೆ ಅಂತ ತೋರಿಸ್ಕೊಡ್ತಾ ಇದೆ. ಇಲ್ಲಿ ನಮಗೆ ಇನ್ನೂ ಸ್ಟಾಕ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಬೇಕಾಗಿತ್ತು ಅಂತಂದರೆ ನೀವು ಇಲ್ಲಿ ಕ್ಯಾಶ್ ಅಂತ ಆಪ್ಷನ್ ಇದೆ ಅಲ್ವಾ, ಇದನ್ನು ತೆಗೆದು ಏನು ಮಾಡಿ ನಿಮಗೆ ಯಾವ ಸೆಗ್ಮೆಂಟಲ್ಲಿ ಫಿಲ್ಟರ್ ಔಟ್ ಮಾಡ್ಕೋಬೇಕಾಗಿದೆ. ಫಾರ್ ಎಕ್ಸಾಂಪಲ್ ನನಗೆ ಫ್ಯೂಚರ್ಸ್ ಬೇಕಾ, ಅಥವಾ ನನಗೆ ನಿಫ್ಟಿ 100, ನಿಫ್ಟಿ 200 ಬೇಕಾ, ನಿಫ್ಟಿ 50 ಬೇಕಾ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ನಾನಿವಾಗ ನಿಫ್ಟಿ 100 ಸೆಲೆಕ್ಟ್ ಮಾಡಿ ಇಲ್ಲಿ ರನ್ ಸ್ಕ್ಯಾನ್ ಅಂತ ಕೊಡ್ತೀನಿ. ಸೊ ಕೊಟ್ಟ ನಂತರ ನೋಡಿ ನನಗೆ ಇಲ್ಲಿ ಕೇವಲ ಇವಾಗ 5 ಸ್ಟಾಕ್ಸನ್ನು ಅದು ಕೊಡ್ತಾ ಇದೆ. ಕೇವಲ 5 ಸ್ಟಾಕ್ಸನ್ನು ಏನಪ್ಪಾ ಅಂತಂದರೆ ಅದು ನನಗೆ ಕೊಡ್ತಾ ಇದೆ. ಸೊ ಈ ಥರದ ಮುಂಬರುವ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.